ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ತ್ರಿಲೋಕ ವ್ಲಾಗ್ಸ್. ಇವತ್ತು ನಾನು ಟೈಲರ್ ಮಿಷಿನ್ ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಲೆಟ್ಸ್ ಸ್ಟಾರ್ಟ್. ಹೊಲಿಗೆ ಮಿಷಿನ್ ತಂದ ಕೂಡಲೇ ನಾವು ಫಸ್ಟ್ ಅದ್ರದ್ದು ಏನೇನೆಲ್ಲ ತಿಳ್ಕೊಬೇಕಾಗತ್ತೆ. ನಾವು ಫಸ್ಟಿಗೆ ನಮಗೆ ಬರುತ್ತೆ, ನಾವು ಮಾಡೋಕ್ಕೆ ಹೋಗೋಣ ಅಂದರೆ ಅದೇನೇನೋ ಆಗಿಬಿಡುತ್ತೆ. ಹಾಗಾಗಿ ಫಸ್ಟ್ ಎಲ್ಲ ತಿಳ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯದು ಅಂದ್ಕೊತೀನಿ. ಹೊಸದಾಗಿ ಮಷಿನ್ ತಂದಿರೋರು, ಬಿಗಿನರ್ಸು, ಇವಾಗ ತಾನೇ ಕಲಿತಿರೋರಿಗೆ ಈ ವಿಡಿಯೋ. ಫಸ್ಟ್ ಪೆಡಲ್ ಹೇಗೆ ತುಳಿಬೇಕು ಅನ್ನೋದು ನಾವು ಕಲ್ತ್ಕೋಬೇಕಾಗತ್ತೆ. ಒಂದು ಬೆಲ್ಟ್ ಇರುತ್ತೆ, ಅದನ್ನು ಅಡ್ಜಸ್ಟ್ ಮಾಡ್ಕೊಂಬಿಟ್ಟು ಮೇಲೆ ಮತ್ತು ಕೆಳಗೆ ಗಾಲಿ ಚಕ್ರಕ್ಕೆ ನಾನು ಸ್ಲೋವಾಗೆ ಹೇಗೆ ಮೂವ್ ಮಾಡ್ತಾಯಿದ್ದೀನಿ ಕಾಲು, ಹಾಗೆ ಮೂವ್ ಮಾಡಿ ಒಬ್ಬೊಬ್ಬರು ಒಂದು ಕಾಲು ಮುಂದೆ ಒಂದು ಕಾಲು ಹಿಂದೆನೂ ಹಂಗೆ ಮಾಡ್ತಾರೆ. ಆದರೆ ಅದು ತುಂಬ ಕಷ್ಟ ಆಗುತ್ತೆ ಅಂದ್ಕೊತೀನಿ. ಇವಾಗ ನಾನು ಹೇಗೆ ಪೆಡಲ್ ತುಳಿತಾ ಇದ್ದೀನಿ, ಹಿಂಗೆ ಸ್ಲೋವಾಗೆ ತುಳಿರಿ, ತುಂಬ ಚೆನ್ನಾಗಿ ಪೆಡಲ್ ತುಳಿಬೋದು. ನಂತರ ಹೇಗೆ ಸೂಜಿ ಇನ್ಸರ್ಟ್ ಮಾಡಬೇಕು ಅಂತ ನೋಡ್ಕೋಬೇಕಾಗುತ್ತೆ. ನಾವು ಅದನ್ನು ಒಂದು ಸ್ಕ್ರೂ ಡ್ರೈವರಿಂದ ತೆಗೆದ್ಬಿಟ್ಟು, ಸೂಜಿ ಚಪ್ಪಟೆ ಭಾಗ ಒಂದಿರುತ್ತೆ, ರೌಂಡ್ ಭಾಗ ಒಂದಿರುತ್ತೆ. ಚಪ್ಪಟೆ ಇರೋದು ಈ ಕಡೆ ಮುಖ ಮಾಡಿ ಹಾಕಬೇಕಾಗತ್ತೆ. ನಮಗೆ ದಾರ ನಾವು ಕಲಿಯೋಕ್ಕೆ ಹೋಗಲಿಲ್ಲ ಅಂದರೂ ಮನೆಯಲ್ಲೇ ನಾವು ಕಲ್ತ್ಕೋಬೋದು. ಈ ಥರ ವೀಡಿಯೋಸ್ ಎಲ್ಲ ನೋಡ್ಬೋದು ನೀವು. ಆ ಥರ ಚಪ್ಪಟೆ ಭಾಗ ಇರೋದು ಈ ಕಡೆ ಮುಖ ಮಾಡಿ ಹಾಕಬೇಕಾಗುತ್ತೆ. ಆವಾಗ ತಾನೇ ಸೂಜಿ ಚೆನ್ನಾಗಿ ಕೂರೋದು, ಇಲ್ಲಾಂದರೆ ಸರಿ ಕೂರಲ್ಲ ಅದು. ಮತ್ತು ಸೂಜಿ ಹಗ್ಲಗ್ಲ ಮುರಿಯೋ ಚಾನ್ಸಸ್ ಇರುತ್ತೆ. ಮತ್ತು ನಾವು ಸೂಜಿ ಇನ್ಸರ್ಟ್ ಮಾಡಬೇಕಾದ್ರೆ ಫುಲ್ ಮೇಲೆ ಎತ್ಕೊಂಡ್ಬಿಟ್ಟು ಒಂದು ಬೆಳ್ಳು ಹಾಕೋಷ್ಟು ಅಷ್ಟೇ ಜಾಗ ಬಿಡಬೇಕಾಗತ್ತೆ. ಒಂದು ಬೆಳ್ಳು ಹಾಕಿ ಒಂದು ಚೂರು ಜಾಗ ಉಳಿತದಷ್ಟೇ. ಅದಕ್ಕಿಂತ ಜಾಸ್ತಿ ಸೂಜಿ ಮೇಲೆ ಒಯ್ಯಬಾರ್ದು, ಕೆಳಗೂ ಇರಬಾರ್ದು. ಕರೆಕ್ಟಾಗಿ ಇನ್ಸರ್ಟ್ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಅದನ್ನು ಸ್ವಲ್ಪ ಟೈಟ್ ಮಾಡ್ಕೋಬೇಕಾಗುತ್ತೆ, ಇಲ್ಲಾಂದರೆ ಅದು ಲೂಸ್ ಆಗೋ ಸಾಧ್ಯತೆ ಇರುತ್ತೆ. ಸ್ಟಿಚಿಂಗ್ ಸರಿಗೆ ಬೀಳಲ್ಲ, ಹಾಗಾಗಿಬಿಡುತ್ತೆ. ಇವಾಗ ಕೆಳಗೆ ಕೇಸು ಬಾಬಿನು ಅಂತ ಕೆಳಗಿಂದ ಒಂದು ದಾರ ಕೊಟ್ಕೋಬೇಕಲ್ಲ, ಆಗಿರುತ್ತೆ. ಕೇಸ್ ಅಂದರೆ ಇದನ್ನು ಜಾಸ್ತಿ ಕೆಳಗೆಲ್ಲ ಬಿಸಾಕ್ಲಿಕ್ಕೆ ಹೋಗಬಾರ್ದು, ಯಾಕಂದರೆ ಕೆಳಗೆ ಹಾಕಿದರೆ ಅದು ಲೂಸ್ ಆಗಿಬಿಡುತ್ತೆ. ಇದು ಬಾಬಿನು, ಇದು ದಾರ ಸುತ್ಕೊಳ್ಳೋಕ್ಕೆ ಬಾಬಿನು ಅಂತಾರೆ. ಮತ್ತು ನಾವು ದಾರ ಸುತ್ತಬೇಕಾದ್ರೆ ಈ ಕಡೆ ಹಾಕಿರೋದು ದಾರದ್ರಿ ಆ ಕಡೆ ಹಾಕಬೇಕಾಗುತ್ತೆ, ಯಾಕಂದರೆ ದಾರ ಸುತ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಇವಾಗಿನ ಮಷೀನಲ್ಲೆಲ್ಲ ಅದರಲ್ಲೇ ಕೊಟ್ಟಿರ್ತಾರೆ ದಾರ ಸುತ್ಕೊಳ್ಳೋಕ್ಕೆ. ಅಲ್ಲಿದೆ ಎಲ್ಲ ನಾನು ತೋರಿಸ್ತಾ ಇದ್ದೀನಿ. ಆ ರೀತಿ ಹಾಕ್ಕೋಬೇಕಾಗತ್ತೆ. ದಾರ ಅನ್ನೋದು ತಿರುಗಿಸಿದಾಗ ಹಂಗೆ ಅಪೋಸಿಟಲ್ಲಿ ಹಿಂಗೆ ತಿರುಗ್ತಾ ಹೋಗಬೇಕು. ಇಲ್ಲ ಅಂದರೆ ಅದು ಈ ಉಲ್ಟಾ ಹಾಕಿದರೆ ಅದು ನಮ್ಮ ಕಡೆಗೆ ರಿವರ್ಸ್ ಬಂದುಬಿಡುತ್ತೆ. ಅದನ್ನು ಫುಲ್ ಟೈಟ್ ಮಾಡಿ ಗಾಲಿಗೆ ಟಚ್ ಆಗಬೇಕು. ಅದ್ರ ಜೊತೆಗೆ ಅದು ತಿರುಗ್ತಾ ಹೋಗಬೇಕು. ಗಾಲಿಗೆ ಟಚ್ ಆಗೋವರೆಗೂ ಆ ಸ್ಕ್ರೂನ ಟೈಟ್ ಮಾಡ್ಕೋಬೇಕಾಗತ್ತೆ. ಕೆಳಗೊಂದು ದಾರ ಹಾಕ್ಲಿಕ್ಕೆ ಕೊಟ್ಟಿರ್ತಾರೆ ನೋಡಿ, ಅದರೊಳಗೆ ದಾರ ಇನ್ಸರ್ಟ್ ಮಾಡ್ಕೋಬೇಕಾಗುತ್ತೆ. ಇವಾಗಿನ ಮಷೀನಲ್ಲೆಲ್ಲ ಇದ್ದೇ ಇರುತ್ತೆ ಕಂಪಲ್ಸರಿ. ಇದು ತಗೊಂಡೆ ನಾನು 10 ಇಯರ್ಸ್ ಮೇಲಾಯಿತು. ಈ ಮಷೀನು ತುಂಬ ಚೆನ್ನಾಗಿದೆ ಅನ್ಬೋದು. ಒಂದಿನಾನು ರಿಪೇರಿ ಏನೂ ಬಂದಿಲ್ಲ. ಸಣ್ಣ ಪುಟ್ಟ ರಿಪೇರಿ ಇದ್ದರೆ ನಾನೇ ಮಾಡ್ಕೊತೀನಿ. ಇವಾಗ ಇದನ್ನು ಲೂಸ್ ಮಾಡ್ಕೋಬೇಕಾಗತ್ತೆ ನಾವು ದಾರ ಸುತ್ತಬೇಕಾದ್ರೆ, ಯಾಕಂದರೆ ಮಷೀನ್ ಅವಾಗ ವರ್ಕ್ ಆಗೋದಿಲ್ಲ. ಮಷೀನ್ ವರ್ಕ್ ಮಾಡಿದರೆ ಸೂಜಿ ಹಾಳಾಗುತ್ತೆ. ಹಾಗಾಗಿ ಇಲ್ಲಾಂದರೆ ಸೂಜಿ ತೆಗ್ದ್ಬಿಟ್ಟು ಮಾಡಬೇಕಾಗತ್ತೆ. ಅದು ಯಾಕೆ ಅಂತ ನಾನು ಮಷೀನ್ನೇ ವರ್ಕ್ಲೆಸ್ ಮಾಡಿಬಿಡ್ತೀನಿ. ಇವಾಗ ದಾರ ಸುತ್ಕೊತಾ ಇದ್ದೀನಿ ನೋಡಿ, ತುಂಬ ಚೆನ್ನಾಗಿ ಅಲ್ಲಿ ರೀಲ್ದು ನಿಮಗೆ ಕಾಣಿಸ್ತಿರ್ಬೋದು. ದಾರ ಸುತ್ತಾ ಇದೆ ಅದು. ನಮಗೆ ಎಷ್ಟು ಬೇಕೋ ಅಷ್ಟು ಸುತ್ಕೋಬೇಕು. ಇನ್ನೊಂದು ವಿಧಾನದಲ್ಲೂ ಸುತ್ಕೋಬೋದು. ಒಂದು ಕಡ್ಡಿ ಇದ್ದರೆ ಕಡ್ಡಿಗೆ ಅಟ್ಯಾಚ್ ಮಾಡಿ ಇಟ್ಕೊಂಡ್ಬಿಟ್ಟು ಗಾಲಿಗೆ ಸುತ್ಕೋಬೋದು. ಆ ಥರ ಕಡ್ಡಿ ಒಂದಿತ್ತು ನನ್ನ ಹತ್ರ, ಇವಾಗಿಲ್ಲ. ಹಾಗಾಗಿ ಅದನ್ನು ತೋರ್ಸೋಕ್ಕಾಗಲಿಲ್ಲ ನಾನು. ಇವಾಗ ದಾರನ ಕಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ದಾರ ಬಿಟ್ಕೋಬೇಕಾಗತ್ತೆ ನಾವು ಹೊರಗೆ. ಬಾಬಿನ ಕೇಸೊಳಗೆ ಹಾಕ್ಬೇಕಾದ್ರೆ ಅದನ್ನು ಒಂದು ಜಾಗ ಇರುತ್ತೆ, ಅದರೊಳಗಿಂದನೇ ತಕ್ಕೋಬೇಕಾಗುತ್ತೆ. ಹಾಗೆ ಇನ್ಸರ್ಟ್ ಮಾಡಿಬಿಟ್ಟು ಅದನ್ನು ಹಾಗೆ ಬಿಟ್ಟರೆ ದಾರ ಹಾಗೆ ಕೇಸು ಬಾಬಿನು ಬೀಳಬಾರ್ದು. ಹಾಗೆ ನೇತಾಡಬೇಕು. ಕೆಳಗೆ ಹಾಕ್ಕೊಂಬಿಟ್ಟು ಇವಾಗ ಈ ಕಡೆ ಲೂಸ್ ಮಾಡಿರ್ತೀವಲ್ಲ, ಮಷಿನ್ ವರ್ಕ್ ಆಗದೆ ಇರೋ ಹಾಗೆ ಅದನ್ನು ಟೈಟ್ ಮಾಡ್ಕೋಬೇಕು. ಯಾಕಂದರೆ ಅದು ಮರ್ತು ಹೋಗಿಬಿಟ್ಟು ಮತ್ತು ಮಷಿನ್ ಏನಾಯಿತು ಅಪ್ಪ ಹಾಳಾಗೋಯ್ತೇನೋ ವರ್ಕ್ ಆಗ್ತಿಲ್ಲ ಅಂದ್ಕೊಳ್ಬಾರ್ದು. ಇವಾಗ ದಾರ ಹಾಕಿ ನಾವು ಹೇಗೆ ದಾರಾನ ಎಲ್ಲಿಂದ ಎಲ್ಲಿ ತಕ್ಕೋಬೇಕು ಅದೆಲ್ಲ ನೋಡ್ಕೊಂಬಿಟ್ಟು ಕ್ಲೀನಾಗಿ ಹಾಕ್ಕೊಂಬಿಟ್ಟು
ಇಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಿದೆ ಅನ್ಬೋದು. ನನ್ನ ಮಗ ತುಂಬ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ ವಾಯ್ಸ್ ಓವರ್ ಕೊಡಬೇಕಾದ್ರೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತೀನಿ. ಸೂಜಿಲಿ ದಾರ ಇವಾಗ ಹಾಕ್ಕೊಂಬಿಟ್ಟು ಹೇಗೆ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ಒಂದು ಬಟ್ಟೆಯಿಂದ ತೋರಿಸ್ತಾ ಇದ್ದೀನಿ. ಅದು ಕಲರ್ ಗೊತ್ತಾಗಲ್ಲ ಅಂತ ಇವಾಗ ವೈಟ್ ಕಲರ್ ಇದೆಯಲ್ಲ ಅದ್ರ ಮೇಲೇ ಸ್ಟಿಚ್ ಮಾಡಿ ತೋರಿಸ್ತೀನಿ. ತುಂಬ ಈಸಿಯಾಗಿ ನಮ್ಮ ಮನೇಲಿರೋಂಥ ಬಟ್ಟೆ, ನೈಟೀಸು ಮತ್ತು ಹೆಣ್ಮಕ್ಳಿರೋ ಮನೇಲಿ ಇದಿರಲೇಬೇಕಾಗತ್ತೆ. ನಾವು ಮನೆಯಲ್ಲೇ ಬೇರೆಯದು ಹೊಲಿಲಿಲ್ಲ ಅಂದರೂ ಪರವಾಗಿಲ್ಲ, ನಮ್ಮ ಬಟ್ಟೆ ನಾವು ಏನಾರ ಫಿಟ್ಟಿಂಗ್ ಸರಿ ಇರಲಿಲ್ಲ ಅಂದರೆ ನಾವು ಮನೇಲಿ ಮಾಡ್ಕೋಬೋದು. ಹಾಗಾಗಿ ಎಲ್ರಿಗೂ ಬಂದರೆ ಒಳ್ಳೆಯದು ಅಂದ್ಕೊತೀನಿ. ಟೈಲರ್ನ ಹುಡ್ಕೊಂಡು ಹೋಗೋ ಅವಶ್ಯಕತೆ ಇರಲ್ಲ ನಮಗೆ ಸಣ್ಣ ಪುಟ್ಟದಕ್ಕೆಲ್ಲ. ಹಾಗೆ ಯಾರಿಗೆಲ್ಲ ಬ್ಲೌಸ್ ಹೊಲಿಯೋದು ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ, ಅದು ಬ್ಲೌಸ್ ಹೇಗೆ ಕಟ್ ಮಾಡೋದು, ಹೇಗೆ ಸ್ಟಿಚ್ ಮಾಡೋದು ಎಲ್ಲ ಹೇಳ್ಕೊಡ್ತೀನಿ. ನೀವು ನೋಡ್ತಾ ಇರ್ಬೋದು ಸ್ಟಿಚ್ಚಿಂಗ್ ಹೇಗೆ ಬಂದಿದೆ ಅಂತ. ನಾನೇನು ಬೇರೆಯವ್ರದ್ದೆಲ್ಲ ಬಟ್ಟೆ ಹೊಲಿಯಲ್ಲ, ನನ್ನದೇ ನಾನು ಬ್ಲೌಸ್ ಹೊಲ್ಕೊತೀನಿ ಮತ್ತು ನೈಟಿ ಎಲ್ಲ ಮತ್ತು ಚೂಡಿದಾರೆಲ್ಲ ಫಿಟ್ಟಿಂಗ್ ಎಲ್ಲ ನಾನೇ ಮಾಡ್ಕೊತೀನಿ. ಸಣ್ಣ ಪುಟ್ಟ ಈ ಥರದೊಂದು ಸೀಸರ್ ಇರಬೇಕಾಗತ್ತೆ ಬಟ್ಟೆ ಕಟ್ ಮಾಡಲಿಕ್ಕೆ, ಮತ್ತು ದಾರ ಕಟ್ ಮಾಡಲಿಕ್ಕೆ ಈ ಥರದೊಂದು ಕಟ್ಟರ್ ಇರಬೇಕಾಗತ್ತೆ. ಇದು ಸಣ್ಣದಿದ್ದರೆ ನಾವು ಹಗ್ಲಗ್ಲ ಅದು ದಪ್ಪ ಇರೋಕೆ ಸೀಸರ್ ತೆಗೆದು ಕಟ್ ಮಾಡೋ ಅವಶ್ಯಕತೆ ಇರಲ್ಲ, ಇದರಿಂದನೇ ಕಟ್ ಮಾಡ್ಕೋಬೋದು. ಅದು ಹೆವಿ ವೆಯ್ಟ್ ಇರುತ್ತೆ, ಹಾಗಾಗಿ ಈ ಥರದೊಂದಿದ್ದರೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಇದೇ ಥರದ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಹಾಗೆ ಇಲ್ಲೊಂದು ನಂಬರ್ ಕೊಟ್ಟಿದ್ದಾರೆ, 1 2 3 4 5ವರೆಗೂ ಇರುತ್ತೆ. ನಮಗೆ ಸ್ಟಿಚ್ಚಿಂಗ್ ಸಣ್ಣದಾಗಬೇಕಿದ್ರೆ 1 ಇಟ್ಕೋಬೇಕು, ಅದಕ್ಕಿಂತ ಸ್ವಲ್ಪ ದೊಡ್ಡದು ಬೇಕಂದರೆ 2, ಹಾಗೆ ಮಾಡ್ತಾ 5ವರೆಗೂ ನಾವು ಇಟ್ಕೋಬೋದು. ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ನಾವು ಇಟ್ಕೋಬೇಕಾಗತ್ತೆ. ನಮಗೆ ಯಾವ ಸರಿ ಹೋಗುವಂಥ ಒಂದೊಂದಕ್ಕೆ ಲೂಸ್ ಸ್ಟಿಚ್ ಇಡೋಬೇಕಾಗತ್ತೆ. ಅದನ್ನು ಲೂಸಾಗಿ 5 ಇಟ್ಕೋಬೇಕು. ಸೂಜಿ ಇನ್ಸರ್ಟ್ ಮಾಡೋದು ಕಲ್ತ್ಕೊಂಡು ಇದೆಲ್ಲ ಕಲ್ತ್ಕೊಂಡ್ಬಿಟ್ರೆ ನಮಗೆ ಹೊಲಿಗೆ ಮಿಷಿನ್ ಕಲಿಯೋದು ಆಲ್ಮೋಸ್ಟ್ ಬರುತ್ತೆ ಅಂತಲೇ ಹೇಳ್ಕೊಬೋದು. ಇದೇ ಥರ ವೀಡಿಯೋಸ್ ಎಲ್ಲ ಮಾಡಿ ಹಾಕ್ತಾಯಿದ್ದೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.